ಅವರ ಅಳಿಯ ಡಾಕ್ಟರ್ ತೇಜಸ್ ಅಂತೇಳಿ ಮೆಟ್ರೋ ಯುನೈಟೆಡ್ ಹೆಲ್ತ್ ಸೆಂಟರ್ ಶಿವಮೊಗ್ಗ ಇಲ್ಲವರು ತಮ್ಮ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಿದ್ದಾರೆ. ಸರ್, ಇದನ್ನ ನಿಮ್ಮನ್ನು ಗಮನ ಸೆಳೆತೀನಿ ಈ ವಿಚಾರದಲ್ಲಿ. ಸ್ವಲ್ಪ ಒಂದು ಕೋವಿಡ್-19 ಕಾಲದಲ್ಲಿ ನಿಮಗೆ ಆಗಿರೋಂಥ ಘಟನೆನ ಇವ್ರು ಏನು ಮಾಡಿದರೆ, ಪೀಡಿತರು ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಿಗೆ ದೂರನ್ನು ಕೊಟ್ಟಾಗ ಇವರು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ರು. ಅದನ್ನು ಓದ್ತೀನಿ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತನಿಖಾ ತಂಡವು ವೈದ್ಯ ದಾಖಲೆಗಳ ಸಿಟಿ ಸ್ಕ್ಯಾನ್ ರಿಪೋರ್ಟ್, ಕನ್ಸಲ್ಟೆಂಟ್ ಶೀಟ್ ಮತ್ತು ಅವರ್ಲಿ ಅಬ್ಸರ್ವೇಷನ್ ಶೀಟ್ ಹಾಗೂ ವೆಂಟಿಲೇಟರ್ ಶೀಟ್ ಮತ್ತು ವೈದ್ಯರ ಟ್ರೀಟ್ಮೆಂಟ್ ಚಾರ್ಟ್ ಅನ್ನು ಕೂಲಂಕಷವಾಗಿ ನಿಯಮಾನುಸಾರ ಪರಿಶೀಲನೆ ಮಾಡದೆ ಆಸ್ಪತ್ರೆಯ ವೈದ್ಯರ ಒತ್ತಡಕ್ಕೆ ಮಾಡಿದು ವೈದ್ಯರ ಸಲಹೆಯಂತೆ ತನಿಖಾ ತಂಡವು ವರದಿ ನೀಡಿರುವುದು ಸಿಟಿ ಸ್ಕ್ಯಾನ್ ರಿಪೋರ್ಟ್ %5 ಇದು ಯಾವ ಕೆಟಗರಿ ಬರುತ್ತೆ ಅಂದರೆ ಮೈಲ್ಡ್ ಕೆಟಗರಿ ಬರುತ್ತೆ. ICMR ಮತ್ತು ಸರ್ಕಾರದ ಸುತ್ತಲೇ ಪ್ರೋಟೋಕಾಲ್ ಪ್ರಕಾರ ಆಸ್ಪತ್ರೆಯು ನೇರವಾಗಿ ICUಗೆ ದಾಖಲು ಮಾಡುವ ಅವಕಾಶ ಇರುವುದಿಲ್ಲ. ಅಂದ್ರೆ ಏನ್ ಪೇಷಂಟ್ ಇರೋದು ಸುಜಾತ ಅನ್ನೋರು ಅವರಿಗೆ ಫಸ್ಟ್ ಬಂದಾಗ 5% ಇರೋದು ಸ್ಯಾಚುರೇಷನ್ ಲೆವೆಲ್. ಆ ಸ್ಯಾಚುರೇಷನ್ ಲೆವೆಲ್ ಅಲ್ಲೇ ಶಿವಮೊಗ್ಗದಲ್ಲಿರುವಂತ ಬಸವೇಶ್ವರ ನರ್ಸಿಂಗ್ ಹೋಮ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಾಣಿದಾಗ 96% ಸ್ಯಾಚುರೇಷನ್ ಲೆವೆಲ್ ಇರುತ್ತೆ. ಆವಾಗ ಏನ್ ಮಾಡ್ತಾರೆ, ಅವಾಗಂದ್ರೆ ಮನೆಯಲ್ಲಿ ಐಸೋಲೇಟ್ ಮಾಡಿ ಏನು ಆಗ ಆರೋಗ್ಯ ಏನು ತೊಂದರೆ ಇಲ್ಲ, ಜೀವ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಕುಟುಂಬದಲ್ಲಿ ಒಬ್ಬರು ಒಂದು ಅವರಿಗೆ ಅಭಿಪ್ರಾಯ ಇದೆ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಅಂದಾಗ ಯಾರಿಗೆ ತೋರಿಸ್ಬೇಕು ಅಂದಾಗ ಅವ್ರ ಕುಟುಂಬದಲ್ಲಿ ಒಬ್ಬ ಸಹಯೋಗಿಗೆ ಏನಂತಾನೆ, ನನ್ನ ಡಾಕ್ಟರ್ ಪರಿಚಯ ಇದ್ದಾರೆ, ಡಾಕ್ಟರ್ ತೇಜಸ್ ಅಂತೇಳಿ ಯುನೈಟೆಡ್ ಆಸ್ಪತ್ರೆಗೆ ಹೋಗೋಣ. ಅಲ್ಲಿ ಹೋಗಿ ಸೆಕೆಂಡ್ ಒಪಿನಿಯನ್ ಕೇಳ್ತಾರೆ. ಆವಾಗ ಆ ಡಾಕ್ಟ್ರು ಅವ್ರಿಗೆ ಏನಂತಾರೆ, ಕುಟುಂಬಸ್ಥರಿಗೆ, ಇಲ್ಲ ನಮ್ಮಲ್ಲಿ ಬೆಡ್ಗಳು ಯಾವುದು ಖಾಲಿ ಇಲ್ಲ ಅಂತ ಹೇಳ್ತಾರೆ. ಇವ್ರೇನು ಹೊರ ನಡಿಬೇಕು ಅನ್ನೋಷ್ಟೊಳಗೆ ಮತ್ತೆ ಆ ಡಾಕ್ಟ್ರು ಆ ರೋಗಿಯನ್ನು ಕರೆದ್ಬಿಟ್ಟು ನಮ್ಮಲ್ಲೇ ಒಂದು ಸಿಟಿ ಸ್ಕ್ಯಾನ್ ಮಾಡಿ ನೋಡೋಣ, ಹಂಗಿದ್ರೆ ಮುಂದೆ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಕುಟುಂಬ ಒಪ್ಕೊಳ್ತಾರೆ, ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಸಿಟಿ ಸ್ಕ್ಯಾನ್ ಅಲ್ಲಿ ಕೇವಲ ಮೈಲ್ಡ್ 5% ಬಂದಿರುತ್ತೆ. ಅದು ನಾವು ರಿಪೋರ್ಟ್ ಇದರಲ್ಲಿ ಕೊಡ್ತೀವಿ, ಅದರ ರಿಪೋರ್ಟ್ ಕೊಡ್ತೀವಿ. ಆಮೇಲೆ ಅದನ್ನೇನು ಮಾಡ್ತಾರೆ ವೈದ್ಯರು, ಹಣದ ಆಸೆಗೆ ಅದನ್ನು ಮುಚ್ಚಿಟ್ಬಿಡ್ತಾರೆ. ಮುಚ್ಚಿಟ್ಟು ಬಂದು ಕುಟುಂಬಸ್ಥರು ಏನು ಹೇಳ್ತಾರೆ, ಇದು ಸೀವಿಯರ್ ಇದೆ, ನಿಮ್ಮ ಪೇಷಂಟ್ ಸೀವಿಯರ್ ಇದೆ, ಇವ್ರಿಗೆ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್ಕಾರದ ಸುತ್ತೋಲೆ ಪ್ರಕಾರ ಡೈರೆಕ್ಟ್ ಆಗಿ ಮೈಲ್ಡ್ ಕೇಸ್ 5% ಅಂದ್ರೆ 3 ತರ ಕೆಟಗರಿ ಮಾಡಿದ್ದಾರೆ, ಮೈಲ್ಡ್, ಮೈಡ್ರೇಟ್, ಸಿವಿಯರ್ ಅಂತ. ಸಿವಿಯರ್ಗೆ ಮಾತ್ರ ಏನ್ ಕೊಡ್ಬೇಕು, ಅದು ಮೈಲ್ಡ್ಗೆ ಏನ್ ಕೊಡ್ಬೇಕು, ಅದು ಮೈಲ್ಡ್ಗೆ ಏನ್ ಕೊಡ್ಬೇಕು. ಮೈಲ್ಡ್ಗೆ ಮನೆ ಕಳ್ಸಂತದ್ದು, ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಗಿಲ್ಲ ICUಗೆ. ಅದು ಸರ್ಕಾರದ ಸ್ಪಷ್ಟ ಸುತ್ತೋಲೆ. ಅದು ಆದ್ರೂ ವೈದ್ಯರು ಹಣ ಮಾಡುವ ಒಂದೇ ಒಂದು ಏಕೈಕ ಉದ್ದೇಶಕ್ಕೋಸ್ಕರ ಅವರಿಗೆ ICUಗೆ ದಾಖಲು ಮಾಡ್ಕೊಂತಾರೆ. ಆದರೆ ಅಲ್ಲಿ ಬಂದಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿದೆ ಮೈಲ್ಡ್ 5% ಅಂತ ಆಗಿದೆ. ಬಟ್ ಆ ಸಮಯದಲ್ಲಿ ಅವ್ರು ಏನು ಹೇಳಲ್ಲ, ರೋಗಸ್ಥರಿಗೆ ಕುಟುಂಬದವರಿಗೆ ಅಡ್ಮಿಟ್ ಮಾಡ್ತಾರೆ. ಅದು ಅಡ್ಮಿಟ್ ಆದ ನಂತರ ತಾರೀಕು 4/5/2021 ಅಡ್ಮಿಟ್ ಆಗ್ತಾರೆ. ಆ ಅಡ್ಮಿಟ್ ಆಗಿದ್ದ ದಿನಕ್ಕೆ ಅದೇ ಸಮಯದಲ್ಲಿ ಅವರು ಅಲ್ಲಿಂದ ಹಾಸ್ಪಿಟಲ್ ಬಂದಿರ್ತಾರೆ. ಇಲ್ಲಿಂದ ಬಸವೇಶ್ವರ ನರ್ಸಿಂಗ್ ಹೋಮ್ ಶಿವಮೊಗ್ಗ, ಅಲ್ಲಿ ಡಾಕ್ಟರ್ ಮಂಜುನಾಥ್ ಅಂತೇಳಿ ಅವ್ರ ಒಪಿನಿಯನ್ ಬಂದಿರ್ತಾರೆ. ಆವಾಗ ಅವ್ರ ಸ್ಯಾಚುರೇಷನ್ ಲೆವೆಲ್ 96% ಇರುತ್ತೆ, 96%. ಇಲ್ಲಿಗೆ ಬಂದಾಗ ಡಾಕ್ಟರ್ ಸಿವಿಯರ್ ಅಂತ ಹೇಳ್ತಾರಲ್ಲ, ಅವ್ರು ICUಗೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡು ಚಿಕಿತ್ಸೆನ ಆರಂಭ ಮಾಡ್ತಾರೆ. ಚಿಕಿತ್ಸೆ ಆರಂಭ ಮಾಡ್ತಾ ಏನಾಗುತ್ತೆ, ಅವರಿಗೆ ಏನು ಅದನ್ನು ಬಿಟ್ಟು ಆರೋಗ್ಯ ಸಮಸ್ಯೆ ಏನೇ ಕೆಟಗರಿ ಇದ್ದು ಅವರಿಗೆ ರೆಮಿಡಿಸಿವಿರ್ ನೀಡಲಾಗಿತ್ತು. ಆದರೆ ರೋಗಿಯ ದಿನಾಂಕ 4/5/2021 ಮೈಲ್ಡ್ ಕೆಟಗರಿ ಇರುವುದು ವೈದ್ಯರ ದಾಖಲೆಗಳ ಪ್ರಕಾರ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಮತ್ತು ಪ್ಯಾರಾಮೀಟರ್ಗಳ ಪ್ರಕಾರ ಕಂಡು ಬರುತ್ತದೆ. ಅಲ್ಲಿ ಅವ್ರ ದಾಖಲೆ ನೀಡೋದೇನು ಅದು ತೋರಿಸಿದ್ದಾರೆ. ಇಲ್ಲಿ ಡಾಕ್ಟರ್ಗಳು ವರದಿಯನ್ನು ಹೇಳ್ತಾರೆ, ಅಂದಿನ ಟ್ರೀಟಿಂಗ್ ಫಿಸಿಷಿಯನ್ ರೋಗಿಯು ಜನರಲ್ ಕಂಡೀಷನ್ ಅವಲಂಬಿಸಿ ಹಾಗೂ ಕೋವಿಡ್ ಸಂಬಂಧ ಮೆಥಡ್ ಪ್ಯಾರಾಮೀಟರ್ಸ್ಗೆ ಜಾಸ್ತಿ ಆಗುವುದರಿಂದ ಹಾಗೂ ರಕ್ತಹೀನತೆ ಇರುವುದರಿಂದ ರೆಮಿಡಿಸಿವಿರ್ ಕೊಟ್ಟಿರಬಹುದೆಂದು ತಜ್ಞರ ತಂಡ ಅಭಿಪ್ರಾಯ ಪಡುತ್ತದೆ. ಅವರು ಸ್ಪಷ್ಟವಾಗಿ ಎಲ್ಲರೂ ಹೇಳಲ್ಲ, ಪಡುತ್ತದೆ ಎಂದು. ಆದ್ರೆ ಇಲ್ಲಿ ವೈದ್ಯ ದಾಖಲೆ ನಾವು ನೋಡುವಾಗ ಅದು ಬರುವಂತದ್ದು. ಆದ್ರೆ ಅಂದಿನ ICMR ಗೈಡ್ಲೈನ್ ಮತ್ತು ಸರ್ಕಾರದ ಸುತ್ತೋಲೆ ಪ್ರೋಟೋಕಾಲ್ ವರ್ಷನ್ 4.0 ಪ್ರಕಾರ ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಡಕೂಡದು ಎಂದು ಇರುವ ಮಾರ್ಗದರ್ಶನವನ್ನು ಪರಿಗಣಿಸದೆ ಅಭಿಪ್ರಾಯ ಪಡುವುದು. ಅಂದಿನ ICMR ಗೈಡ್ಲೈನ್ ಮತ್ತು ಸರ್ಕಾರದ ಸುತ್ತೋಲೆ ಪ್ರೋಟೋಕಾಲ್ ವರ್ಷನ್ 4.0 ಅನ್ನು ನಿಯಮಾನುಸಾರ ಪರಿಗಣಿಸದಿರುವುದು ಶ್ರೀಮತಿ ಸುಜಾತ HL ಇವರು ಇಲ್ಲಿ ಮತ್ತೆ ಡಾಕ್ಟರ್ ತಮ್ಮ ರಿಪೋರ್ಟ್ ಅಲ್ಲಿ ಕಾಣಿಸ್ತಾರೆ. ದಿನಾಂಕ 4/5/2021 ಆಸ್ಪತ್ರೆ